Hello guys, welcome back to my channel Sheshu Cricket Vlogs. ICC World Cup 2024 IPL ಆದ ತಕ್ಷಣ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅದು ಸ್ಕ್ವಾಡ್ ಮಾತ್ರ ಮೇ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡಬೇಕು. ಬ್ಯಾಟ್ಸ್ಮನ್ಸ್ ಯಾರಿರ್ತಾರೆ, ಬೌಲರ್ಸ್ ಯಾರಿರ್ತಾರೆ, ಆಲ್ರೌಂಡರ್ಸ್ ಯಾರಿರ್ತಾರೆ ಅಂತ ಕ್ಲಾರಿಟಿ ಇದೆ. ಬಟ್ ICC ವರ್ಲ್ಡ್ ಕಪ್ 2024 ಅಲ್ಲಿ ವಿಕೆಟ್ ಕೀಪಿಂಗ್ ಯಾರು ಮಾಡ್ತಾರೆ ಅನ್ನೋದು ಕ್ಲಾರಿಟಿನೇ ಇಲ್ಲ. ಈ ವಿಡಿಯೋಲಿ ಯಾರು ಮೈನ್ ವಿಕೆಟ್ ಕೀಪರ್ ಆಗಿರ್ಬೋದು, ಹಂಗೆ ಬ್ಯಾಕಪ್ ವಿಕೆಟ್ ಕೀಪರ್ ಯಾರು ಅಂತ ತಿಳ್ಕೊಳ್ಳೋಣ. ಮಿಸ್ ಮಾಡಿದ್ರೆ ಎಂಡರ್ಗೂ ನೋಡಿ. ನಂಬರ್ 5 ಜಿತೇಶ್ ಶರ್ಮಾ ಈ IPL ಸ್ಟಾರ್ಟ್ ಆಗೋ ಮುಂಚೆ ರೇಸ್ ಅಲ್ಲಿ ಮುಂದೆ ಇದ್ರು ಅಂತಾನೆ ಹೇಳ್ಬೋದು. ಇಲ್ಲ ಮೈನ್ ವಿಕೆಟ್ ಕೀಪರ್ ಆಗೋದ್ರು ಆಡ್ಬೋದು, ಇಲ್ಲ ಅಟ್ಲೀಸ್ಟ್ ಬ್ಯಾಕಪ್ ಆದ್ರೂ ಇರ್ತಾರೆ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಇತ್ತು. ಬಟ್ ಅವರ ಪರ್ಫಾರ್ಮೆನ್ಸ್ ಡೌನ್ ಆಗೋಗಿದೆ. 5 ಇನ್ನಿಂಗ್ಸ್ ಆಡಿದ್ರೆ, 5 ಇನ್ನಿಂಗ್ಸ್ ಈ ವಿಡಿಯೋ ಮಾಡೋಷ್ಟೊತ್ತಿಗೆ 5 ಇನ್ನಿಂಗ್ಸ್ ಮಾತ್ರ ಆಡಿದ್ರು. 5 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಜಸ್ಟ್ 77 ರನ್ಸ್ ಮಾತ್ರ ಹೊಡೆದಿದ್ರು. 135 ಸ್ಟ್ರೈಕ್ ರೇಟ್ ಏನೋ ಓಕೆ, ಬಟ್ 73 ರನ್ಸ್ ಮಾತ್ರ ಹೊಡೆದಿದ್ದಾರೆ. ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರ ಇನ್ನಿಂಗ್ಸ್ ನ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದಾರೆ, ಅಗ್ರೆಸಿವ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಬಟ್ 1 or 2 ಬಿಗ್ ಹಿಟ್ಸ್ ಹೊಡ್ಬಿಟ್ಟು ಔಟ್ ಆಗೋಗ್ತಾ ಇದಾರೆ. ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಹೋಗ್ತಾ ಇದಾರೆ. ಜಿತೇಶ್ ಶರ್ಮಾ ಈ ಲಿಸ್ಟ್ ಅಲ್ಲಿ ಇಲ್ದೇ ಇರ್ಬೋದು. ನಂಬರ್ 4 ಬಂದ್ಬಿಟ್ಟು ಇಶಾನ್ ಕಿಶನ್ ಸಪರೇಟ್ ರೂಟ್ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಸೆಂಟ್ರಲ್ ಕಾಂಟ್ಯಾಕ್ಟ್ ಇಲ್ಲ. ಇನ್ನು ಟೀಮ್ ಇಂಡಿಯಾಗೆ ಬರೋದು ಇಶಾನ್ ಕಿಶನ್ ತುಂಬಾ ಕಷ್ಟ ಅಂತ ಇದ್ರು. ಬಟ್ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿ ಕೊಡ್ತಾ ಇದ್ದಾರೆ. ಆಡಿರೋ 5 ಇನ್ನಿಂಗ್ಸ್ ಅಲ್ಲಿ 162 ರನ್ಸ್ ಹೊಡೆದಿದ್ರೆ. ಸ್ಟ್ರೈಕ್ ರೇಟ್ ಮಾತ್ರ ಇಂಪಾರ್ಟೆಂಟ್. 182 ಸ್ಟ್ರೈಕ್ ರೇಟ್ ಅಲ್ಲಿ ಸಖತ್ತಾಗ ಪವರ್ ಪ್ಲೇ ಅಲ್ಲಿ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ರೋಹಿತ್ ಶರ್ಮಾ ಒಂದು ಓಪನರ್ ಫಿಕ್ಸ್ ಕ್ಯಾಪ್ಟನ್. ರೋಹಿತ್ ಶರ್ಮಾಗೆ ಇನ್ನೊಂದು ಓಪನರ್ ಬಂದ್ಬಿಟ್ಟು ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಇತ್ತು. ಬಟ್ ಅವರಿಬ್ಬರು ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಈ IPL ಅಲ್ಲಿ. ಯಶಸ್ವಿ ಜೈಸ್ವಾಲ್ ಅಂತೂ ಒಂಥರ ಆ ಟಚ್ ಅಲ್ಲಿ ಕಾಣಿಸ್ತಾ ಇಲ್ಲ. ಶುಭ್ಮನ್ ಗಿಲ್ ಇಂದ ಒಂದ್ ನಾಕ್ ಬಿಟ್ರೆ ಬೇರೆ ನಾಕ್ ಬಂದಿಲ್ಲ. ಇದು ಒಂಥರ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನಾದ್ರು ಶುಭ್ಮನ್ ಗಿಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ಅವ್ರು ಏನಾದ್ರು ಟೋಟಲ್ ಈ ಮಂತ್ ಎಂಡಿಂಗ್ ವರ್ಗೂ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇಶಾನ್ ಕಿಶನ್ ರೇಸಲ್ಲಿ ಮುಂದೆ ಬರ್ತಾರೆ ಗೈಸ್. ನಂಬರ್ 3 ಬಂದ್ಬಿಟ್ಟು KL ರಾಹುಲ್ ಈ IPL ಸ್ಟಾರ್ಟ್ ಆಗೋಣ ಮುಂಚೆ ಏನೋ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಅಂದ್ರೆ ಲಕ್ನೋಗೆ ಮಿಡಿಲ್ ಆರ್ಡರ್ ಅಲ್ಲಿ ಆಡ್ತಾರೆ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ. ರಾಹುಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಮಿಡಲ್ ಆರ್ಡರ್ ಅಲ್ಲಿ ಸೆಲೆಕ್ಷನ್ ರಡಾರ್ ಅಲ್ಲಿ ಇರ್ತಾರೆ ಅಂತ ಹೇಳಿ ರೂಮರ್ಸ್ ಬರ್ತಾ ಇತ್ತು. ಬಟ್ IPL ಸ್ಟಾರ್ಟ್ ಆದ್ಮೇಲೆ ಅವರು ಸೆಲೆಕ್ಷನ್ ಇಂಟ್ರೆಸ್ಟ್ ತೋರಿಸಿದಿರಾ, ಲಕ್ನೋ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಆಸ್ ಎ ಓಪನರ್ ಆಗಿ ಬಂದ್ರೆ, ಓಪನರ್ ಆಗಿ ಬಂದು ಆ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಇಷ್ಟವರೆಗೂ KL ರಾಹುಲ್ ರೇಂಜ್ಗೆ ಪರ್ಫಾರ್ಮೆನ್ಸ್ ಒಂದು ಬಂದಿಲ್ಲ ಅಂತ ಹೇಳ್ಬೋದು. 165 ರನ್ಸ್ ಹೊಡ್ತಿದ್ದಾರೆ, 136 ಸ್ಟ್ರೈಕ್ ರೇಟ್ ಇದೆ. ಬಟ್ KL ರಾಹುಲ್ ರೇಂಜ್ಗೆ ಇನ್ನ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ ಇರ್ತೀವೋ ಆ ರೇಂಜ್ಗಿನ್ನ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ KL ರಾಹುಲ್. ಸೊ ಅದರಿಂದ ಒಂಥರ ಬ್ಯಾಕ್ ಅಲ್ಲಿ ಇದ್ದಾರೆ ಈ ರೇಸ್ ಅಂತಾನೆ ಹೇಳ್ಬೋದು KL ರಾಹುಲ್. ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅಂತೂ ಈ ಲಿಸ್ಟ್ ಅಲ್ಲಿ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಫೋರ್ IPL ಸಂಜು ಸ್ಯಾಮ್ಸನ್ ನೇಮ್ ಅಷ್ಟು ಕೇಳಿಸ್ತಾ ಇರಲಿಲ್ಲ ಈ ಲಿಸ್ಟ್ ಅಲ್ಲಿ. ಬಟ್ ಪರ್ಫಾರ್ಮೆನ್ಸ್ ಇಂದ ಆಡಿರೋ 5 ಮ್ಯಾಚಸ್ ಅಲ್ಲಿ 236 ರನ್ಸ್ ಹೊಡ್ತಿದ್ರೆ, 157 ಸ್ಟ್ರೈಕ್ ರೇಟ್ ಇದೆ, 2 ಆಫ್ ಸೆಂಚುರಿ, ಅದು ಬಿಗ್ ಡ್ಯಾಡಿ ಆಫ್ ಸೆಂಚುರಿಗಳಿದೆ. ಸೊ ಅವರ ಪರ್ಫಾರ್ಮೆನ್ಸ್ ಇಂದ ಈ ರೇಸ್ ಅಲ್ಲಿ ಜಾಸ್ತಿ ಮುಂದೆ ಇದೆ ಅಂತಾನೆ ಹೇಳ್ಬೋದು ಸಂಜು ಸ್ಯಾಮ್ಸನ್. ಈ ಲಿಸ್ಟ್ ಅಲ್ಲಿ ಮೋಸ್ಟ್ ಸರ್ಪ್ರೈಸ್ ಕ್ಯಾರೆಕ್ಟರ್ ಅಂದ್ರೆ ದಿನೇಶ್ ಕಾರ್ತಿಕ್ ವರ್ಲ್ಡ್ ಕಪ್ ವಿಕೆಟ್ ಕೀಪರ್ ಆಗಿ ರೆಡಾರ್ ಅಲ್ಲಿ ಇರ್ತಾರಲ್ಲ, ಕ್ಲಾರಿಟಿ ಇಲ್ಲ. ಬಟ್ ಫ್ಯಾನ್ಸ್ ಎಲ್ಲರೂ ಒಂದು ವಿಷಯ ಏನಪ್ಪಾ ಅಂದ್ರೆ, ದಿನೇಶ್ ಕಾರ್ತಿಕ್ನ ವರ್ಲ್ಡ್ ಕಪ್ ವಿಕೆಟ್ ಕೀಪರ್ ಆಗಿ ಸೆಲೆಕ್ಟ್ ಮಾಡಿ ಒಳ್ಳೆ ವಾರಿಯರ್ ತರ RCBಗೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್. ಈ ರೀಸನ್ ಸೆಲೆಕ್ಟ್ ಮಾಡಲೇಬೇಕು. ರೋಹಿತ್ ಶರ್ಮನು ಅಷ್ಟೇ ಮೊನ್ನೆ RCB ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಏನು ವರ್ಲ್ಡ್ ಕಪ್ ಬರ್ತಾ ಅದಕ್ಕೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ. ಪ್ರೆಸೆಂಟ್ RCB ಆಪತ್ ಬಾಂಧವ ನಿಮ್ಮ ಪ್ರಕಾರ ಇರಬೇಕಾ ಇಲ್ವಾ ಕಾಮೆಂಟ್ ಮಾಡಿ ಗಾಯ್ಸ್. ನಂಬರ್ 1 ಬಂದ್ಬಿಟ್ಟು ದಟ್ ಕಮ್ ಬ್ಯಾಕ್ ಹೀರೋ ರಿಷಬ್ ಪಂತ್ ಅಂತಾನೆ ಹೇಳ್ಬೋದು. ಈ IPL ಸ್ಟಾರ್ಟ್ ಆಗೋಣ ಮುಂಚೆ IPL ಆಡ್ತಾರ, ವಿಕೆಟ್ ಕೀಪಿಂಗ್ ಮಾಡ್ತಾರ, ವಿಕೆಟ್ ಕೀಪಿಂಗ್ ಮಾಡಿದ್ರು ಯಾವ ತರ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಿ ಅದೇ ರಿಷಬ್ ಪಂತ್ ಫ್ಲೋ ತೋರ್ಸಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಡೌಟ್ಗಳಿತ್ತು. ಬಟ್ ಅದೆಲ್ಲದಕ್ಕೂ ರಿಷಬ್ ಪಂತ್ ಐ ಆಮ್ ರೆಡಿ, ಐ ಆಮ್ ಆಲ್ವೇಸ್ ಸೂಪರ್ ಮ್ಯಾನ್ ಅಂತ ತೋರಿಸಿದ್ದಾರೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಾವ್ ಏನ್ ರಿಷಬ್ ಪಂತ್ ನೋಡಿದ್ರು ಅವ್ರ ಆಕ್ಸಿಡೆಂಟ್ ಬಿಫೋರ್ ಸೇಮ್ ರಿಷಬ್ ಪಂತ್ 2.0 ರಿಷಬ್ ಪಂತ್ ತೋರಿಸ್ತಾ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ 6 ಇನ್ನಿಂಗ್ಸ್ ಅಲ್ಲಿ 194 ರನ್ಸ್ ಮಾಡಿದ್ರು, 150 ಸ್ಟ್ರೈಕ್ ರೇಟ್ ಇದೆ. ಸಖತ್ತಾಗಿ 2 ಆಪ್ಷನ್ಸ್ ನೋಡ್ತಿದ್ದಾರೆ. ನಮ್ಗೆ ಟೀಮ್ ಇಂಡಿಯಾಗೆ ಏನಪ್ಪಾ ಬೇಕು ಆಸ್ ಎ ವಿಕೆಟ್ ಕೀಪರ್ ಅಂದ್ರೆ ಮಿಡಲ್ ಆರ್ಡರ್ ಆಡಬೇಕು, ಹಂಗೆ ವಿಕೆಟ್ ಕೀಪಿಂಗ್ ಮಾಡಬೇಕು. ಸೊ ಮಿಡಲ್ ಆರ್ಡರ್ ಆಡಿ ವಿಕೆಟ್ ಕೀಪಿಂಗ್ ಮಾಡೋದು ಈ ಲಿಸ್ಟ್ ಅಲ್ಲಿ ಅಂದ್ರೆ 100% ರಿಷಬ್ ಅಂತಾನೆ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಇದ್ದಾರೆ, ಸಂಜು ಸ್ಯಾಮ್ಸನ್ ಮಿಡಲ್ ಆರ್ಡರ್ ಆಡ್ತಾರೆ. ಬಟ್ ಸಂಜು ಸ್ಯಾಮ್ಸನ್ ಏನಪ್ಪಾ ಬಂದಿರೋದಂದ್ರೆ ಅವ್ರು IPL ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಟೀಮ್ ಇಂಡಿಯಾಗೆ ಬಂದ್ಬಿಟ್ರೆ ಅವ್ರ ಪರ್ಫಾರ್ಮೆನ್ಸ್ IPL ರೇಂಜ್ಗೆ ಇರಲ್ಲ. ಬಟ್ ರಿಷಬ್ ಪಂತ್ ಆದ್ರೆ ಎಲ್ಲಾ ಕಡೆನೂ ಒಂದೇ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ 100% ಹೇಳ್ತೇನೆ ಈ ಲಿಸ್ಟ್ ಅಲ್ಲಿ ರಿಷಬ್ ಪಂತ್ ಒಂದು ಮೈನ್ ವಿಕೆಟ್ ಕೀಪರ್ ಆಡ್ಬೋದು. ಬ್ಯಾಕಪ್ ಆಗಿ ಸಂಜು ಸ್ಯಾಮ್ಸನ್ ಇಲ್ಲ ಇಶಾನ್ ಕಿಶನ್ ಇಲ್ಲ KL ರಾಹುಲ್ ಇರೋ ಚಾನ್ಸಸ್ ಇರುತ್ತೆ. ಮೋಸ್ಟ್ಲಿ ಸಂಜು ಸ್ಯಾಮ್ಸನ್ ಸೆಲೆಕ್ಟ್ ಮಾಡ್ಬೋದು. ಯಾಕಂದ್ರೆ
ಸಂಜು ಸ್ಯಾಮ್ಸನ್ ಬೇಕಾದ್ರೆ ಮಿಡಲ್ ಆರ್ಡರ್ ಆಡಿಸಿ ವಿಕೆಟ್ ಕೀಪಿಂಗು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಟೈಮಿಂಗ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಂಚೆ ಸಂಜು ಸ್ಯಾಮ್ಸನ್ ಯಾವ ರೀತಿ ಇತ್ತು ಅಂದ್ರೆ ಫಸ್ಟು IPL ಮ್ಯಾಚ್ ಸಖತ್ತ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಮತ್ತೆ 4-5 ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಡ್ತಿದ್ರು, ಮತ್ತೆ ಯಾವಾಗೂ ಸೆಂಟ್ರಲ್ 2 ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟು ಮತ್ತೆ ಆಫ್ ಆಗೋಗಿ ಮತ್ತೆ ಲಾಸ್ಟಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಟೈಮಿಂಗ್ ಮಾಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್. ಸೊ ಆ ರೀಸನ್ ಇಂದ ಆಸ್ ಎ ಮೇನ್ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಇದ್ರೆ, ಆಸ್ ಎ ಬ್ಯಾಕಪ್ ಆಗಿ ಸಂಜು ಸ್ಯಾಮ್ಸನ್ ಇರ್ಬೋದು. ಸೋ ಫಾರ್ ಈಗಿರೋ ಸಿಚುವೇಶನ್ ಇನ್ನ ಏನಾದ್ರು ಇಶಾನ್ ಕಿಶನ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು ಸಖತ್ ಪರ್ಫಾರ್ಮೆನ್ಸ್ ಕೊಟ್ರೆ ಈ ಲಿಸ್ಟ್ಗೆ ಅವರು ಆ್ಯಡ್ ಆಗ್ಬೋದು. ಈಗಿರೋ ಸಿಚುವೇಶನ್ ಗಮನಿಸಿದ್ರೆ ರಿಷಬ್ ಪಂತ್ ಅಂತೂ ಗ್ಯಾರಂಟಿ ಆಗಿ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ವಿಕೆಟ್ ಕೀಪರ್, ಬ್ಯಾಕಪ್ ವಿಕೆಟ್ ಕೀಪರ್ ಯಾರು ಅಂತ ಹೇಳ್ಬಿಟ್ಟು ನಿಮ್ ಪ್ರಕಾರ ಕಾಮೆಂಟ್ ಮಾಡಿ. ಈ ವಿಡಿಯೋಗಂತ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ, ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರುತ್ತೆ. ಸೊ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ ಗಾಯ್ಸ್.